ಪ್ರಿಯ ವಿದ್ಯಾರ್ಥಿಗಳೇ, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿಂದ ಇನ್ನೊಂದು ಸಲ ನಾನು ಈ ಹೇಳಿರುವಂತ ಕ್ಲಾಸ್ ಅನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ರಿಪೀಟ್ ಇನ್ ದ ಸೆನ್ಸ್ ಹೊಸದಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನಾವು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಹೇಳಿ ನಾವೇನು ಹೇಳ್ತೀವಿ, ಆ ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್. ತದನಂತರ ನಾವು ಈ ಫಸ್ಟ್ ಇಯರ್ PU ಸಿಲೆಬಸ್ ಏನಿದೆ ಅನ್ನೋದನ್ನ ಒಂದ್ಸಲ ಗ್ಲಾನ್ಸ್ ಮಾಡೋಣ. ಓಕೆ, ನಾವು ಫಸ್ಟ್ ಆಕ್ಸಿಡೇಷನ್, ಇದನ್ನ ನಾವು ಕನ್ನಡದಲ್ಲಿ ಉತ್ಕರ್ಷಣ ಅಂತ ಹೇಳಿ ಕರಿತೀವಿ. ರಿಡಕ್ಷನ್, ಇದನ್ನ ನಾವು ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ. ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು. ಕೆಮಿಸ್ಟ್ರಿ ಯಾವುದೇ ಪಾರ್ಟ್ ನಲ್ಲಿ ನೀವು ಹೋಗ್ರಿ, ಅದು ಆರ್ಗ್ಯಾನಿಕ್ ಇರಬಹುದು, ಇನ್ಆರ್ಗ್ಯಾನಿಕ್ ಇರಬಹುದು, ಅಂದ್ರೆ ಯಾವುದೇ ರಿಯಾಕ್ಷನ್ ಬಗ್ಗೆ ನೀವು ಹೋದಾಗ ಮುಖ್ಯವಾಗಿ ಈ ಎರಡು ರಿಯಾಕ್ಷನ್ಗಳು ನಿಮ್ಮ ಜೊತೆಯಲ್ಲಿನೇ ಇರುತ್ತೆ. ಹಾಗಾಗಿ ಇವುಗಳನ್ನ ತಿಳಿದುಕೊಳ್ಳುವಂತಹ, ಇವುಗಳ ಬಗ್ಗೆ ಮಾಹಿತಿ ಪಡೆಯುವುದು ಬಹಳ ಮುಖ್ಯವಾಗಿದೆ. ಆಕ್ಸಿಡೇಷನ್ ಅಥವಾ ಉತ್ಕರ್ಷಣೆ ಅಂದ್ರೆ ಏನಂತ ಹೇಳಿದ್ವಿ ನಾವು. ಉತ್ಕರ್ಷಣೆ ಅಂದ್ರೆ ಎಡಿಷನ್ ಆಫ್ ಆಕ್ಸಿಜನ್ ಅಥವಾ ನೇಸೆಂಟ್ ಆಕ್ಸಿಜನ್. ನೇಸೆಂಟ್ ಆಕ್ಸಿಜನ್, ನೇಸೆಂಟ್ ಆಕ್ಸಿಜನ್. ಹಾಗಾದ್ರೆ ನೇಸೆಂಟ್ ಅನ್ನೋ ವರ್ಡ್ ಏನ್ ರೆಫರ್ ಮಾಡುತ್ತೆ, ಏನ್ ತಿಳಿಸ್ಕೊಡುತ್ತೆ ಅನ್ನೋದನ್ನ ನಾವು ನೋಡೋಣ. ನೇಸೆಂಟ್ ಅಂದ್ರೆ ಹೈಲಿ ರಿಯಾಕ್ಟಿವ್ unstable, highly reactive, unstable atomic species. ಅಂದ್ರೆ ಬಹು ಕ್ರಿಯಾಶೀಲತೆ ಒಳಗೊಂಡಿರುವುದು, ಬಹಳ ಹೊತ್ತು ಅಥವಾ ನಿರಂತರವಾಗಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳದೇ ಇರುವಂತಹದ್ದು, ಅಟಾಮಿಕ್ ಸ್ಟೇಟ್, ಪರಮಾಣುಗಳ ರೂಪದಲ್ಲಿರುವುದು. ಅಂತವುಗಳನ್ನ ನಾವೇನಂತ ಹೇಳ್ತೀವಿ, ನೇಸೆಂಟ್ ಅಂತ ಹೇಳ್ತೀವಿ. ಅದು ಒಂದು ವೇಳೆ ಆಕ್ಸಿಜನ್ ಇದ್ದು ನೇಸೆಂಟ್ ಆಕ್ಸಿಜನ್ ಅಂತೀವಿ. ಇದನ್ನ ನಾವು ಸಾಮಾನ್ಯವಾಗಿ ಸ್ಕ್ವೇರ್ ಬ್ರಾಕೆಟ್ ನಲ್ಲಿ ಸೂಚಿಸ್ತಾ ಇರ್ತೀವಿ. ಈಗ ಒಂದು ವೇಳೆ ನಾನು ಹೈಡ್ರೋಜನ್ ಬರ್ದೆ ಅಂತ ಇಟ್ಕೊಳ್ರಿ, ನೇಸೆಂಟ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ನೇಸೆಂಟ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ನೇಸೆಂಟ್ ಆಕ್ಸಿಜನ್. ಅದೇ ತರ ನಾವು ಕ್ಲೋರಿನ್ ಬರೆದ್ವಿ, ನೇಸೆಂಟ್ ಕ್ಲೋರಿನ್, ನೇಸೆಂಟ್ ಕ್ಲೋರಿನ್. ಸೊ ನೇಸೆಂಟ್ ಕ್ಲೋರಿನ್, ನೇಸೆಂಟ್ ಆಕ್ಸಿಜನ್, ನೇಸೆಂಟ್ ಹೈಡ್ರೋಜನ್. ನೇಸೆಂಟ್ ಅಂದ್ರೆ ಏನು? ಈಗಾಗಲೇ ನಾನು ಹೇಳಿದೆ, ಹೈಲಿ ರಿಯಾಕ್ಟಿವ್, ಬಹು ಕ್ರಿಯಾಶೀಲತೆಯನ್ನ ಒಳಗೊಂಡಿರುವಂತದ್ದು, ಇಮಿಡಿಯೇಟ್ಲಿ ರಿಯಾಕ್ಟ್ ಆಗುವಂಥದ್ದು. ಅನ್ಸ್ಟೇಬಲ್, ಕಡೆವರೆಗೂ ನಿಲ್ಲದೆ ಇರುವಂತದ್ದು. ಆಮೇಲೆ ಪರಮಾಣುಗಳ ರೂಪದಲ್ಲಿರುವುದು. ಇದಕ್ಕೆ ನಾವು ನೇಸೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ನೇಸೆಂಟ್ ಆಕ್ಸಿಜನ್ ಅನ್ನು ಹಾಕೋದು ಅಥವಾ ಆಮ್ಲಜನಕನ ಒದಗಿಸೋದು ಆಕ್ಸಿಡೇಷನ್ ಅಂತ ಹೇಳಿ ನಾವು ಕರಿತೀವಿ. ಅದೇ ತರ ರಿಡಕ್ಷನ್ ಅಂದ್ರೆ ಏನು? ಎಡಿಷನ್ ಆಫ್ ಹೈಡ್ರೋಜನ್, ಎಡಿಷನ್ ಆಫ್ ಹೈಡ್ರೋಜನ್ ಆರ್ ನೇಸೆಂಟ್ ಹೈಡ್ರೋಜನ್, ಎಡಿಷನ್ ಆಫ್ ಹೈಡ್ರೋಜನ್ ಆರ್ ನೇಸೆಂಟ್ ಹೈಡ್ರೋಜನ್ ಅಂದಾಗ ಎಡಿಷನ್ ಆಫ್ ಹೈಡ್ರೋಜನ್ ಆರ್ ನೇಸೆಂಟ್ ಹೈಡ್ರೋಜನ್. ಸರಿ, ನೇಸೆಂಟ್ ಅಂದ್ರೆ ಈಗಾಗಲೇ ನಿಮ್ಮ ಅನುಭವವಿದೆ. ಯಾವುದೇ ಒಂದು ರಿಯಾಕ್ಷನ್ಗೆ ಹೈಡ್ರೋಜನ್ ಅನ್ನ ಹಾಕಿದ್ದೆ ಆದ್ರೆ ಅಥವಾ ನೇಸೆಂಟ್ ಹೈಡ್ರೋಜನ್ ಅನ್ನ ಹಾಕಿದ್ದೆ ಆದ್ರೆ ಅದು ರಿಡಕ್ಷನ್ ಅನಿಸ್ಕೊಳ್ಳುತ್ತೆ. ಯಾವುದೇ ಒಂದು ರಿಯಾಕ್ಷನ್ಗೆ ನೀವು ಆಮ್ಲಜನಕ ಅಥವಾ ಆಕ್ಸಿಜನ್ ಅಥವಾ ನೇಸೆಂಟ್ ಆಕ್ಸಿಜನ್ ಹಾಕಿದ್ದೆ ಆದ್ರೆ ಅದು ಆಕ್ಸಿಡೇಷನ್ ಅನಿಸ್ಕೊಳ್ಳುತ್ತೆ. So that is the first definition. Second definition ನೋಡ್ರಿ,
removal of hydrogen, ಅಂದ್ರೆ ಯಾವುದೇ ಒಂದು ರಿಯಾಕ್ಟೆಂಟ್ ಪ್ರತಿಕಾರಕಗಳ ಮುಖಾಂತರ ನೀವು ಹೈಡ್ರೋಜನ್ ಅನ್ನು ರಿಮೂವ್ ಮಾಡಿದ್ದೆ ಆದ್ರೆ ಅದು ಆಕ್ಸಿಡೇಷನ್ ಅನ್ನಿಸ್ಕೊಳ್ಳುತ್ತೆ. ರಿಯಾಕ್ಟೆಂಟ್ ನಿಂದ ಪ್ರತಿಕಾರಕಗಳಿಂದ ನೀವು ಒಂದು ವೇಳೆ ಹೈಡ್ರೋಜನ್ ಅನ್ನು ರಿಮೂವ್ ಮಾಡಿದ್ದೆ ಆದ್ರೆ ಅದು ಆಕ್ಸಿಡೇಷನ್ ಅನ್ನಿಸ್ಕೊಳ್ಳುತ್ತೆ. ಅದೇ ತರ ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ಪ್ರತಿಕಾರಕಗಳಿಂದ ಆಮ್ಲಜನಕವನ್ನ ತೆಗೆದಿದ್ದೇ ಆದ್ರೆ ಅದು ರಿಡಕ್ಷನ್. ಹೈಡ್ರೋಜನ್ ಅನ್ನ ತೆಗೆದಿದ್ದೇ ಆದ್ರೆ ಅದು ಆಕ್ಸಿಡೇಷನ್. ಸೊ ಇದು ಸೆಕೆಂಡ್ ಡೆಫಿನೇಷನ್ ಆಯ್ತು. ಥರ್ಡ್ ಡೆಫಿನೇಷನ್ ನೋಡ್ರಿ, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ರಿಯಾಕ್ಷನ್ ಅನ್ನು ನಾವು ಗಮನಿಸಿದಾಗ ಅಲ್ಲಿ ಯಾವುದೋ ಒಂದು ರಿಯಾಕ್ಟೆಂಟ್, ಯಾವುದೋ ಒಂದು ಪ್ರತಿಕಾರಕ ತನ್ನಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡಿದ್ದೇ ಆದ್ರೆ ಅದು ಆಕ್ಸಿಡೇಷನ್. ಗೇನ್ ಆಫ್ ಎಲೆಕ್ಟ್ರಾನ್ಸ್, ಯಾವುದೇ ಒಂದು ಪ್ರತಿಕಾರಕ ರಿಯಾಕ್ಷನ್ ಮುಗಿದ ನಂತರ ಎಲೆಕ್ಟ್ರಾನ್ಗಳನ್ನ ಪಡ್ಕೊಂಡಿದ್ದೇ ಆದ್ರೆ ಅದು ರಿಡಕ್ಷನ್ ಅನ್ನಿಸ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ ಪಡ್ಕೊಂಡಿತ್ತು ರಿಡಕ್ಷನ್, ಎಲೆಕ್ಟ್ರಾನ್ ಕಳ್ಕೊಂಡಿತ್ತು ಆಕ್ಸಿಡೇಷನ್. ಸೊ ಇದಿಷ್ಟು ಡೆಫಿನೇಷನ್ಸ್ ಆಯಿತು, ಡಿಫರೆಂಟ್ ಡೆಫಿನೇಷನ್ಸ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬರೋಣ. ಈ ಒಂದು ಉದಾಹರಣೆಯನ್ನ ನಾನು ತೋರಿಸ್ತೀನಿ. ಈ CH3 CH2 OH plus O give rise to alkaline KMnO4 ಅಂತ ಹೇಳಿ ಬರೀತೀನಿ ನಾನು. CH3 COOH ನೋಡ್ರಿ, ಅಬ್ಸರ್ವ್ ಮಾಡ್ರಿ ಇಲ್ಲಿ, ಪ್ಲಸ್ H2O ಪ್ಲಸ್ H2O. ಇಲ್ಲಿ ಒಂದೇ ಆಕ್ಸಿಜನ್ ಇದೆ. ಪ್ರಾಡಕ್ಟ್ ನಲ್ಲಿ ಗಮನಿಸ್ರಿ, ಎರಡು ಆಕ್ಸಿಜನ್ ಅವ, ಎಡಿಷನ್ ಆಫ್ ಆಕ್ಸಿಜನ್ ಆಯ್ತಾ. ಸೆಕೆಂಡ್ ಪಾಯಿಂಟ್ ಗಮನಿಸ್ರಿ, ಇಲ್ಲಿ ಟೋಟಲಿ 3 + 2 + 1 6 ಹೈಡ್ರೋಜನ್ ಇದೆ ನೋಡಿ. ಇಲ್ಲಿ ಗಮನಿಸ್ರಿ, 3 + 1 4 ಹೈಡ್ರೋಜನ್ ಇದೆ. ಅಂದ್ರೆ ಅರ್ಥ 2 ಹೈಡ್ರೋಜನ್ ಅನ್ನ ತೆಗೆದು ಹಾಕಿದೀವಿ ಅಂತ ಅರ್ಥ ವಾಟರ್ ರೂಪದಲ್ಲಿ. ಸೊ ಸೆಕೆಂಡ್ ಡೆಫಿನೇಷನ್ ಆಯ್ತು, ರಿಮೂವಲ್ ಆಫ್ ಹೈಡ್ರೋಜನ್ ಆಯ್ತು. ಸೊ ಅಂದಾಗ ಎಡಿಷನ್ ಆಫ್ ಆಕ್ಸಿಜನ್ ಆದ್ರೂ ಆಗಿರಬಹುದು, ಇಲ್ಲ ರಿಮೂವಲ್ ಆಫ್ ಹೈಡ್ರೋಜನ್ ಆದ್ರೂ ಆಗಿರಬಹುದು. ಅಂತ ರಿಯಾಕ್ಷನ್ ಗಳಿಗೆ ನಾವೇನು ಕರಿತೀವಿ? ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಡೆಫಿನೇಷನ್. ಇನ್ನ ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ. Na give rise to Na plus E minus ಅಂದ್ರೆ ಅರ್ಥ ಏನು? ಇಲ್ಲಿ ಸೋಡಿಯಂ ಅಟಾಮಿಕ್ ಸ್ಟೇಟ್ ನಲ್ಲಿದೆ. ಇಲ್ಲಿ 11 ಪ್ರೋಟಾನ್ಸ್ ಇದೆ, 11 ಎಲೆಕ್ಟ್ರಾನ್ಸ್ ಇದೆ. 11 ಪ್ರೋಟಾನ್ಗಳಿದೆ ಮತ್ತು 11 ಎಲೆಕ್ಟ್ರಾನ್ಸ್ಗಳಿದೆ. ಇಲ್ಲಿ ನೋಡ್ರಿ, 11 ಪ್ರೋಟಾನ್ಗಳಿವೆ, 10 ಎಲೆಕ್ಟ್ರಾನ್ಗಳಿವೆ. 10 ಎಲೆಕ್ಟ್ರಾನ್ಗಳಿವೆ ಅಂದಾಗಿ ಒಂದು ಎಲೆಕ್ಟ್ರಾನ್ ಕಡಿಮೆ ಆಯ್ತಾ? ಅಂದ್ರೆ ಅರ್ಥ ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡಿದೆ ಅಂತ ಅರ್ಥ. ಲಾಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್. ಅಂದಾಗ ಆಕ್ಸಿಡೇಷನ್ ಅಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗಿರ್ಲಿಕ್ಕೆ ಸಾಧ್ಯ. ಸೊ ಇವು 3 ಡೆಫಿನೇಷನ್ಸ್ ಗಳನ್ನ ನಾವೇನ್ ಮಾಡ್ತೀವಿ? ಆಕ್ಸಿಡೇಷನ್ ಅಂತ ಹೇಳಿ ನೋಡ್ತೀವಿ. ಓಕೆ, ಅದೇ ತರ ರಿಡಕ್ಷನ್ ಬರೋಣ ಈಗ. COOH plus H in presence of zinc amalgam with
HCl ಅಂತ ಅನ್ಕೊಳ್ಳಿ, ಅಥವಾ ಇದ್ರ ಬದಲು ಬೇರೇನು ನೀವು ರಿಡ್ಯೂಸಿಂಗ್ ಏಜೆಂಟ್ ಹಾಕಬಹುದು. ಇವಾಗ CH3COOH ಪ್ಲಸ್ H, ಇದ್ರ ಬದಲು ನಾನು ನಿಮಗೆ ಬೇಕಾದ್ರೆ ರಿಡ್ಯೂಸಿಂಗ್ ಏಜೆಂಟ್ ಸೋಡಿಯಂ ವಿತ್ ಈಥೈಲ್ ಆಲ್ಕೋಹಾಲ್ ಹಾಕಬಹುದು. ನಾನು ಹೇಳ್ತೀನಿ ಮುಂದೆ ಎಕ್ಸಾಂಪಲ್ಸ್. ಸೊ ಅಂದಾಗ ಇಲ್ಲಿ ಪ್ರಾಡಕ್ಟ್ ಏನ್ ಬರುತ್ತೆ, ನಾನು ಇಲ್ಲಿ ಕೆಳಗಡೆ ಬರೀತೀನಿ ನೋಡ್ರಿ, CH3CH2OH ಪ್ಲಸ್ H2O. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಟೋಟಲಿ 3 ಪ್ಲಸ್ 1 4 ಹೈಡ್ರೋಜನ್ ಇದೆ, ಕರೆಕ್ಟಾ? 2 ಆಕ್ಸಿಜನ್ ಗಳಿವೆ. ಬ್ಯಾಲೆನ್ಸಿಂಗ್ ನಾವು ನಂತರ ನೋಡೋಣ, ಬ್ಯಾಲೆನ್ಸಿಂಗ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತೇನೆ. ಇಲ್ಲಿ ಟೋಟಲಿ 2 ಆಕ್ಸಿಜನ್ 4 ಹೈಡ್ರೋಜನ್ ಗಳಿವೆ. ಇಲ್ಲಿ ಗಮನಿಸ್ರಿ, ಇಲ್ಲಿ ನೀವು ಗಮನಿಸಿದಾಗ 3 ಪ್ಲಸ್ 2 5 ಪ್ಲಸ್ 1 6 ಹೈಡ್ರೋಜನ್ ಗಳಿದೆ, ಮತ್ತೆ ಒಂದೇ ಆಕ್ಸಿಜನ್ ಇದೆ. ರಿಮೂವಲ್ ಆಫ್ ಆಕ್ಸಿಜನ್, ರಿಡಕ್ಷನ್, ಒಂದು ಆಕ್ಸಿಜನ್ ಅನ್ನ ತೆಗೆದಿದೆ. ಎಡಿಷನ್ ಆಫ್ ಹೈಡ್ರೋಜನ್, ಯಾಕಂದ್ರೆ ಇಲ್ಲಿ 4వ ಪ್ರಾಡಕ್ಟ್ ನಲ್ಲಿ 6 ಅಂದ್ರೆ ಹೈಡ್ರೋಜನ್ ಇನ್ಕ್ರೀಸ್ ಆಗಿದೆ. ಎಡಿಷನ್ ಆಫ್ ಹೈಡ್ರೋಜನ್, ದಟ್ ಈಸ್ ರಿಡಕ್ಷನ್. ಸೊ ಹಾಗಾಗಿ ಹೈಡ್ರೋಜನ್ ಅನ್ನ ಆಡ್ ಮಾಡಬಹುದು, ಆಕ್ಸಿಜನ್ ಅನ್ನ ರಿಮೂವ್ ಮಾಡಬಹುದು. ಅಂತ ರಿಯಾಕ್ಷನ್ ಗಳಿಗೆ ನಾವೇನು ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಅಪಕರ್ಷಣ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಇದು ಉತ್ಕರ್ಷಣ ಆದ್ರೆ ಅದು ಅಪಕರ್ಷಣೆ, ಇದು ಟೋಟಲಿ ರಿಡಕ್ಷನ್. ಸೊ ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರಿ, ಆ ಎಕ್ಸಾಂಪಲ್ ಗಳಲ್ಲಿ ಈ ಎಲ್ಲಾ ಡೆಫಿನೇಷನ್ಸ್ ಗಳು ಬರ್ತಾ ಇರುತ್ತವೆ. ಓಕೆ, ಇಲ್ಲಿ ಇದರಲ್ಲಿ ಸ್ವಲ್ಪ ಹೈಯರ್ ವರ್ಷನ್ ಅನ್ನ ನೀವು ರಿಡಾಕ್ಸ್ ರಿಯಾಕ್ಷನ್ ಅನ್ನೋ ಒಂದು ಕನ್ಸೆಪ್ಟ್ ನಲ್ಲಿ ಮತ್ತೆ ಕಲಿತಾ ಇದ್ದೀವಿ. ಆದ್ರೆ ಇದು ನಿಮಗೆ ಬೇಕು, ಮೊದಲೇ ಇದು ನಿಮಗೆ ಅನುಭವ ಇರಬೇಕು. ಓಕೆ, ಸೊ ದಟ್ ಈಸ್ ಅಬೌಟ್ ದ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್ಸ್, ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್. ಇನ್ನೊಂದು ಗೇನ್ ಆಫ್ ಎಲೆಕ್ಟ್ರಾನ್ಸ್ ಒಂದು ತೋರಿಸ್ಬೇಕಲ್ಲ, ಅದಕ್ಕೊಂದು ಎಕ್ಸಾಂಪಲ್ ನೋಡ್ರಿ. Cu2 plus 2 electron give rise to Cu. ಇಲ್ಲಿ ಕಾಪರ್ ಪ್ಲಸ್ 2 ಅಂದ್ರೆ ಆಲ್ರೆಡಿ 2 ಎಲೆಕ್ಟ್ರಾನ್ ಕಳ್ಕೊಂಡು ನಿಂತ ಸ್ಥಿತಿಯಲ್ಲಿದೆ, ಅದಕ್ಕೆ 2 ಎಲೆಕ್ಟ್ರಾನ್ ಗಳನ್ನ ಹಾಕಿನಿಂದ ಕಾಪರ್ ಅಂದ್ರೆ 2 ಎಲೆಕ್ಟ್ರಾನ್ ಗಳನ್ನ ಕಳ್ಕೊಂಡಿರುವಂತಹ ಈ ಒಂದು ಕಾಪರ್ ಅಯಾನ್, ತಾಮ್ರದ ಅಯಾನ್ ಏನಾಗಿದೆ, ತಾಮ್ರ ಪರಮಾಣುವಾಗಿ ಪರಿವರ್ತನೆಗೊಂಡ. ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್, ಕಾಪರ್ ಏನಾಗಿದೆ, ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡು. ಗೇನ್ ಆಫ್ ಎಲೆಕ್ಟ್ರಾನ್ ಈಸ್ ರಿಡಕ್ಷನ್. ಸೊ ದಟ್ ಈಸ್ ಅಬೌಟ್ ದ ಆಕ್ಸಿಡೇಷನ್ ಮತ್ತು ರಿಡಕ್ಷನ್, ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಇನ್ನ ಒಂದು ಪಾಯಿಂಟ್, ಸ್ಮಾಲ್ ಡಿಫರೆನ್ಸ್ ನೋಡಿ. ನೀವು ಡೈರೆಕ್ಟ್ ಆಕ್ಸಿಜನ್ ಹಾಕಿದ್ರಿ, ಅದಕ್ಕೆ ನಾವು ದಹನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀರಿ, ದಹನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಡೈರೆಕ್ಟ್ ಆಕ್ಸಿಜನ್ ನೀವು ಹಾಕಿದ್ದೆ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ದಹನ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿ ಡೈರೆಕ್ಟ್ ಹೈಡ್ರೋಜನ್ ಹಾಕಿದಾಗ ಅದಕ್ಕೆ ಜಲಜನಕೀಕರಣ, ಜಲಜನಕ ಕರಣ ಅಥವಾ ಹೈಡ್ರೋಜಿನೇಷನ್ ಅಂತ ಹೇಳ್ತೇವೆ. ಓಕೆ, ಸೊ ಅದೇ ಒಂದು ಸ್ಮಾಲ್ ಡಿಫರೆನ್ಸ್. ಬ್ರಾಡರ್ ಸೆನ್ಸ್ ನಲ್ಲಿ, ವಿಶಾಲ ರೂಪದಲ್ಲಿ ನಾವು ನೋಡಿದಾಗ ರಿಡಕ್ಷನ್ ಅಂತೀವಿ, ಆಕ್ಸಿಡೇಷನ್ ಅಂತೀವಿ. ಸ್ವಲ್ಪ ಡಿಫರೆನ್ಸ್ ಇದೆ. ಡೈರೆಕ್ಟ್ ಆಕ್ಸಿಜನ್ ಹಾಕಿದಾಗ ಅದಕ್ಕೆ ದಹನ, ಕಂಬಸ್ಟನ್ ರಿಯಾಕ್ಷನ್ ಅಂತ ಹೇಳಿ ನಾವು ಕರಿತೀವಿ. ಇದಕ್ಕೆ ಹೈಡ್ರೋಜಿನೇಷನ್ ಅಂತ ಹೇಳಿ ಕರಿತೀವಿ. Okay, so that is about the oxidation and reduction. In the next concept ಬರೋದು ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರಿಡ್ಯೂಸಿಂಗ್ ಏಜೆಂಟ್ ಬಗ್ಗೆ.
ನೋಡಿ, ಇನ್ನೊಂದು ಕನ್ಸೆಪ್ಟ್ ನೋಡಿ, ಆಕ್ಸಿಡೈಸಿಂಗ್ ಏಜೆಂಟ್, reducing agent, oxidizing agent, reducing agent. ಹಾಗಾದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು? LIC ಏಜೆಂಟ್ ಅಂತ ಹೆಸರು ಕೇಳಿರ್ತೇನೆ. ಯಾರು LIC ಪಾಲಿಸಿಗಳನ್ನ ಮಾಡಿಸ್ತಾರೆ ಅವರನ್ನ ನಾವು LIC ಏಜೆಂಟ್ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಯಾರು ಆಕ್ಸಿಡೇಷನ್ ರಿಯಾಕ್ಷನ್ ಮಾಡಿಸ್ತಾರೆ ಅವರು ಆಕ್ಸಿಡೈಸಿಂಗ್ ಏಜೆಂಟ್. ಅಂದ್ರೆ ಯಾರು ನೇಸೆಂಟ್ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಕೊಡ್ತಾರೆ, ಅವರು ಆಕ್ಸಿಡೈಸಿಂಗ್ ಏಜೆಂಟ್. ಅದೇ ತರ ಯಾರು ಹೈಡ್ರೋಜನ್ ಅನ್ನ ಸಪ್ಲೈ ಮಾಡ್ತಾರೆ, ಕೊಡ್ತಾರೆ ರಿಯಾಕ್ಷನ್ ಗಳಿಗೆ ಯಾರು ಹೈಡ್ರೋಜನ್ ಅನ್ನ ಒದಗಿಸ್ತಾರೆ ಅವರು ರಿಡ್ಯೂಸಿಂಗ್ ಏಜೆಂಟ್. ಯಾರು ಆಕ್ಸಿಜನ್ ಅನ್ನ ಒದಗಿಸ್ತಾರೆ ಅವರು ಆಕ್ಸಿಡೈಸಿಂಗ್ ಏಜೆಂಟ್. ಇದು ಒಂದು ಡೆಫಿನೇಷನ್. ಸೆಕೆಂಡ್ ಡೆಫಿನೇಷನ್ ನೋಡ್ರಿ, ಯಾರು ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತಾರೆ, ಯಾವ ಏಜೆಂಟ್ ಹೈಡ್ರೋಜನ್ ಅನ್ನ ರಿಮೂವ್ ಮಾಡುತ್ತೆ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಯಾರು ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತಾರೆ ಅವರು ರಿಡ್ಯೂಸಿಂಗ್ ಏಜೆಂಟ್. ಸೊ ಅಂದಾಗ ರಿಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಯಾರು ಆಕ್ಸಿಜನ್ ಅನ್ನ ರಿಮೂವ್ ಮಾಡ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಯಾರು ಹೈಡ್ರೋಜನ್ ಅನ್ನ ರಿಮೂವ್ ಮಾಡ್ತಾರೆ. ಮೂರನೇದು ಯಾರು ಎಲೆಕ್ಟ್ರಾನ್ಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ, ಎಲೆಕ್ಟ್ರಾನ್ಗಳನ್ನ ತಗೊಳ್ತಾರೆ ಅವರು ಆಕ್ಸಿಡೈಸಿಂಗ್ ಏಜೆಂಟ್. ಯಾರು ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಾರೆ ಅವರು ರಿಡ್ಯೂಸಿಂಗ್ ಏಜೆಂಟ್. ಎಲೆಕ್ಟ್ರಾನ್ ತಗೋಮೋರು ಪಡ್ಕೊಳ್ಳೋರು ಆಕ್ಸಿಡೈಸಿಂಗ್ ಏಜೆಂಟ್. ಎಲೆಕ್ಟ್ರಾನ್ಗಳನ್ನ ದಾನ ಮಾಡೋರು ಕೊಡೋರು ರಿಡ್ಯೂಸಿಂಗ್ ಏಜೆಂಟ್. ಉದಾಹರಣೆಗಳನ್ನು ನೋಡ್ರಿ. ಈ ಉದಾಹರಣೆ CH3 CH2 OH plus O ಅಲ್ಕಲೈನ್. ಅದೇ ಎಕ್ಸಾಂಪಲ್ ಅನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ರಿ. CH3 COOH. ಇಲ್ಲಿ ಅಲ್ಕಲೈನ್ KMNO4 ಅಂದ್ರೆ ಪೊಟ್ಯಾಷಿಯಂ ಕಾರ್ಬಾನೇಟ್ ಏನ್ ಮಾಡುತ್ತೆ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ ಯಾರಿಗೆ, ರಿಯಾಕ್ಷನ್ಗೆ. ಹಾಗಾಗಿ KMNO4 ಅನ್ನ ನಾನು ಏನಂತ ಕರಿಬಹುದು, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿಬಹುದು. ಯಾಕಂದ್ರೆ ಅದೇನ್ ಮಾಡಿದ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡಿದ. ಅದೇ ತರ K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನ ಸಹಿತ ನಾನು ಏನಂತ ಕರಿತೀನಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಅದೇ ತರ ಸಲ್ಫ್ಯೂರಿಕ್ ಆಸಿಡ್ ಅನ್ನ ನಾನು ಏನಂತ ಕರಿತೀನಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ನೈಟ್ರಿಕ್ ಆಸಿಡ್ ಅನ್ನ ನಾನು ಏನಂತ ಕರಿತೀನಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಅದೇ ಇಲ್ಲಿ CH3 COOH plus H in presence of, ಕೆಳಗಡೆ ಬರೀತಾ ಇದ್ದೀನಿ ನೋಡ್ರಿ, ಅರೋಮಾ ಕೆಳಗಡೆ ಹಾಕ್ತಾ ಇದ್ದೀನಿ. In presence of Na plus C2H5OH CH3 CH2OH. ನೋಡ್ರಿ, ಹಾಗಾದ್ರೆ ಇದು ಏನು ಪ್ರೊವೈಡ್ ಮಾಡಿದ, ಸೋಡಿಯಂ ವಿತ್ ಇಥೈಲ್ ಆಲ್ಕೋಹಾಲ್ ಹೈಡ್ರೋಜನ್ ಅನ್ನ ಸಪ್ಲೈ ಮಾಡಿದ. ಈ ಹೈಡ್ರೋಜನ್ ಯಾರ ಜೊತೆ ರಿಯಾಕ್ಟ್ ಆಗಿದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನ್ ಕೊಟ್ಟದ, ಆಲ್ಕೋಹಾಲ್ ಅನ್ನ ಕೊಟ್ಟದ. ಸೊ ಹಾಗಾಗಿ ಸೋಡಿಯಂ ವಿತ್ ಇಥೈಲ್ ಆಲ್ಕೋಹಾಲ್ ಅನ್ನ ನಾನು ಏನಂತ ಕರಿಬಹುದು, ರಿಡ್ಯೂಸಿಂಗ್ ಏಜೆಂಟ್ ಅಂತ ಕರಿಬಹುದು. ರಿಡ್ಯೂಸಿಂಗ್ ಏಜೆಂಟ್ ಅಂತ ಕರಿಬಹುದು. ಸೊ
ಯಾರು ಹೈಡ್ರೋಜನ್ ಅನ್ನ ಸಪ್ಲೈ ಮಾಡ್ತಾರೆ ರಿಯಾಕ್ಷನ್ಗೆ ಅವರು ರಿಡ್ಯೂಸಿಂಗ್ ಏಜೆಂಟ್. ಹಾಗಾದ್ರೆ ಯಾರ್ಯಾರಾದ್ರು Na ಪ್ಲಸ್ ಇಥೈಲ್ ಆಲ್ಕೋಹಾಲ್ ಒಂದು ಎಕ್ಸಾಂಪಲ್ ಆಯ್ತು. ಜಿಂಕ್ ಅಮಲ್ಗಮ್ ವಿತ್ HCl ಆಯ್ತು. ಲಿಥಿಯಂ ಅಲ್ಯೂಮಿನಿಯಂ ಟೆಟ್ರಾಹೈಡ್ರೈಡ್ ಇವೆಲ್ಲ ಏನು ರಿಡ್ಯೂಸಿಂಗ್ ಏಜೆಂಟ್ಸ್ ಗಳು. ಏನವು ರಿಡ್ಯೂಸಿಂಗ್ ಏಜೆಂಟ್ಸ್. ಸೊ ಇದಿಷ್ಟು ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರಿಡ್ಯೂಸಿಂಗ್ ಏಜೆಂಟ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ. Na ಪ್ಲಸ್ Cl2 ಗಿವ್ ರೈಸ್ ಟು NaCl. ಬ್ಯಾಲೆನ್ಸ್ ನಾವು ನಂತರ ನೋಡೋಣ. ಬೇಕಾದ್ರೆ 2Na 2NaCl ಮಾಡಿದ್ರೆ ಮುಗಿತು. ಇಲ್ಲಿ 0 ಅದು ಅಂದ್ರೆ ಇಲ್ಲಿ 11 ಪ್ರೋಟಾನ್ 11 ಎಲೆಕ್ಟ್ರಾನ್. ಕ್ಲೋರಿನ್ ಅಲ್ಲಿ 17 ಎಲೆಕ್ಟ್ರಾನ್ಸ್ ಗಳ. ಇಲ್ಲಿ ನಾನು ರಿಯಾಕ್ಷನ್ ಆದ ನಂತರ +1 ಬರೀತೇನೆ ಅಂದ್ರೆ ಇಲ್ಲಿ 10 ಎಲೆಕ್ಟ್ರಾನ್ಸ್ ಅದು ಯಾರ ಪಾಯಿಂಟ್ ಆಫ್ ವ್ಯೂ ಸೋಡಿಯಂ ಪಾಯಿಂಟ್ ಆಫ್. ಕ್ಲೋರಿನ್ -1 ಅಂತ ಬರೀತೀವಿ 18 ಎಲೆಕ್ಟ್ರಾನ್ ಅದು. ಇಲ್ಲಿ ಒಂದು ಕ್ಲೋರಿನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೇನೆ ಅಂದಾಗ ಇಲ್ಲಿ 17 ಇದ್ದಿದ್ದು ಏನಾಗಿದೆ 18 ಆಗಿದೆ ಅಂದ್ರೆ ಏನು accepts. So therefore chlorine is oxidizing agent. Sodium 11 donates, therefore it is reducing agent. So it is to oxidizing agent, reducing agent, oxidation ಮತ್ತು reduction ಬಗ್ಗೆ ಇರುವಂತ ಇನ್ಫಾರ್ಮೇಶನ್. ಇದು ಟೋಟಲ್ ಬ್ರಿಡ್ಜ್ ಕೋರ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇವಾಗ ನಾವು ಫಸ್ಟ್ ಇಯರ್ಗೆ ಸ್ಟೆಪ್ ಅಪ್ ಆಗೋಣ. ಫಸ್ಟ್ ಇಯರ್ ಮೊದಲು ಸಿಲೆಬಸ್ ನೋಡ್ಕೊಳ್ಳೋಣ. ಏನ್ ಸಿಲೆಬಸ್ ಹೇಳುತ್ತೆ, ಯಾವ್ಯಾವ ಟಾಪಿಕ್ಸ್ ಗಳಿವೆ, ಯಾವ ಟಾಪಿಕ್ಸ್ ಎಷ್ಟು ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ಭಾಗದಲ್ಲಿ ಡಿವೈಡ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ. Actually, first year chemistry syllabus ಅನ್ನ ನಾವು ನೋಡಿದಾಗ, ಫಸ್ಟ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ ಅನ್ನ ನಾವು ಗಮನಿಸಿದಾಗ ಇದು 3 ಭಾಗದಲ್ಲಿ ಡಿವೈಡ್ ಆಗಿದೆ. 3 ಭಾಗದಲ್ಲಿ ಡಿವೈಡ್ ಆಗಿದೆ. ಒಂದು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ, ಎರಡನೇದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ, ಮೂರನೇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ 3 ಬ್ರಾಂಚ್ಗಳಲ್ಲಿ ಡಿವೈಡ್ ಆಗಿದೆ. ಒಂದನೇದು ಫಿಸಿಕಲ್, ಇನಾರ್ಗ್ಯಾನಿಕ್, ಆರ್ಗ್ಯಾನಿಕ್ ಮತ್ತೆ ಸ್ವಲ್ಪ ಇನಾರ್ಗ್ಯಾನಿಕ್. ಇದನ್ನ ಪಾರ್ಟ್ 2 ಅನ್ನೋ ಬುಕ್ ನಲ್ಲಿ ನಾವು ನೋಡಿ, ಬುಕ್ಸ್ ಅನ್ನ 2 ಭಾಗದಲ್ಲಿ ಡಿವೈಡ್ ಮಾಡಿದ್ದಾರೆ, ಪಾರ್ಟ್ 1 ಮತ್ತು ಪಾರ್ಟ್ 2. ಸೊ ಪಾರ್ಟ್ 2 ನಲ್ಲಿ ನಾವು ಸ್ವಲ್ಪ ಪ್ರಮಾಣದ ಇನಾರ್ಗ್ಯಾನಿಕ್ ಮತ್ತು ಸಂಪೂರ್ಣ ಆರ್ಗ್ಯಾನಿಕ್ ಪೋರ್ಷನ್ ಅನ್ನು ನೋಡ್ತೀವಿ. ಇದರದ್ದು ಸ್ವಲ್ಪ ಪೋರ್ಷನ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಪೂರ್ತಿ ಪಾರ್ಟ್ 1 ಸಿಲೆಬಸ್ ನಲ್ಲಿ ನಾವು ನೋಡ್ತೀವಿ. ಪಾರ್ಟ್ 1 ಸಿಲೆಬಸ್ ನಲ್ಲಿ ನಾವು ನೋಡ್ತೀವಿ. ಓಕೆ. ಸೊ ಪಾರ್ಟ್ 2 ಪಾರ್ಟ್ 1. ಮೊದಲು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಎಷ್ಟು ಟಾಪಿಕ್ಸ್ ಗಳು ಬರುತ್ತೆ ಮತ್ತು ಯಾವ ಟಾಪಿಕ್ಸ್ ಏನ್ ಹೇಳುತ್ತೆ ಮತ್ತು ಎಷ್ಟು ಮಾರ್ಕ್ಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ of organic chemistry. ಶಾರ್ಟ್ ನಲ್ಲಿ
ಈ ಒಂದು ಟಾಪಿಕ್ ಇದೆ. ಈ ಟಾಪಿಕ್ ನಲ್ಲಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು, ಸಾವಯವ ರಸಾಯನಶಾಸ್ತ್ರ ಅಂದ್ರೆ ಏನು, ಅದರಿಂದ ಆಗುವಂತ ಉಪಯೋಗಗಳು ಏನು, ಕೆಟನೀಕರಣದಿಂದ ಹಿಡಿದು ಪೂರ್ತಿ ಒಂದು ಮೂಲ ವಸ್ತುವನ್ನ ಯಾವ ರೀತಿ ನಾವು ಎಸ್ಟಿಮೇಷನ್ ಮಾಡಬಹುದು, ಅಂದ್ರೆ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ಹೇಳ್ಬೋದು, ಮತ್ತು ಯಾವ್ಯಾವ ಎಲಿಮೆಂಟ್ಸ್ ಗಳು, ಯಾವ್ಯಾವ ಮೂಲ ವಸ್ತುಗಳು, ಯಾವ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಗಳಿದೆ ಅವನ್ನ ಹೆಂಗೆ ನಾವು ಗುರುತು ಹಿಡಿಯಬಹುದು, ಅಲ್ಲದೆ ಸಮಾಂಗತೆಗಳ ಬಗ್ಗೆ ನಾವು ಓದ್ತೀವಿ, ಐಸೋಮೆರಿಸಂ ಬಗ್ಗೆ ಓದ್ತೀವಿ. ಸೊ ಈ ರೀತಿ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಆಗಬೇಕಾದ್ರೆ ಏನೇನು ಮಾಹಿತಿ ಬೇಕು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೆಸರಿನಿಂದ ಹಿಡಿದು ಸಂಪೂರ್ಣ ಡೀಟೇಲ್ಸ್, ಅವು ಯಾವ ರೀತಿ ರಿಯಾಕ್ಷನ್ ಗಳಲ್ಲಿ ಭಾಗವಹಿಸುತ್ತವೆ, ಮತ್ತೆ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ನಲ್ಲಿ ಕಾರ್ಬನ್ ಪ್ರಮಾಣ ಎಷ್ಟು, ಹೈಡ್ರೋಜನ್ ಪ್ರಮಾಣ ಎಷ್ಟು, ಆಕ್ಸಿಜನ್ ಎಷ್ಟು, ನೈಟ್ರೋಜನ್ ಎಷ್ಟು, ಈ ರೀತಿ ಇರುವಂತ ಎಲ್ಲಾ ಮೂಲ ವಸ್ತುಗಳ ಪ್ರಮಾಣ ಹೇಳೋದ್ರೊಂದಿಗೆ ಅವುಗಳನ್ನ ಕಂಡುಹಿಡಿಯುವಂತ ವಿಧಾನಗಳ ಬಗ್ಗೆಯನ್ನು ಓದುತ್ತಾ ಹೋಗ್ತೀವಿ. ಮತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳನ್ನ ಯಾವ ರೀತಿ ನಾವು ಶುದ್ಧೀಕರಣ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಓದುತ್ತಾ ಹೋಗ್ತೀವಿ. ಸೊ ಈ ರೀತಿ ಎಲ್ಲಾ ಕಾನ್ಸೆಪ್ಟ್ಗಳು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ಬೇಕಾಗಿರುವಂತ ಎಲ್ಲಾ ಮಾಹಿತಿ ನಮಗೆ ಈ ಒಂದು ಟಾಪಿಕ್ ನಲ್ಲಿ ಸಿಗುತ್ತೆ. ಇದು ಎಕ್ಸಾಮಿನೇಷನ್ ನಲ್ಲಿ ಮುಖ್ಯವಾಗಿ 11 ಮಾರ್ಕ್ಸ್ ಗಳನ್ನ ಒಳಗೊಂಡಿದೆ. ಎಷ್ಟು ಮಾರ್ಕ್ಸ್ ಅನ್ನ ಒಳಗೊಂಡಿದೆ? 11 ಮಾರ್ಕ್ಸ್ ಗಳನ್ನ ಒಳಗೊಂಡಿದೆ. ಅದೇ ತರ ಸೆಕೆಂಡ್ ಟಾಪಿಕ್ ನೋಡ್ರಿ. ಸೆಕೆಂಡ್ ಟಾಪಿಕ್ ಹೈಡ್ರೋಕಾರ್ಬನ್ಸ್ ಗಳು. ಸೆಕೆಂಡ್ ಟಾಪಿಕ್ ಯಾವುದು? ಹೈಡ್ರೋಕಾರ್ಬನ್ಗಳು. ಹೈಡ್ರೋಕಾರ್ಬನ್ಗಳು ಎಂದರೇನು ಎಂದು ಹಿಡಿದು ಹೈಡ್ರೋಕಾರ್ಬನ್ಗಳ ವರ್ಗೀಕರಣ ಬಗ್ಗೆನೂ ನಾವು ಓದ್ತೀವಿ. ಅದು ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಮತ್ತು ಆರೋಮ್ಯಾಟಿಕ್. ಅಂದ್ರೆ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು ಅಂದ್ರೆ ಯಾವುದು, ಹೆಟ್ರೋಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳಂದ್ರೆ ಯಾವುದು, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಗಳಂದ್ರೆ ಯಾವುದು, ಎಲ್ಲ ಡೀಟೇಲ್ಸ್ ಗಳ ಬಗ್ಗೆ, ಅಲ್ಕೇನ್ಗಳ ಬಗ್ಗೆ, ಅಲ್ಕೀನ್ಗಳ ಬಗ್ಗೆ, ಅಲ್ಕೈನ್ಗಳ ಬಗ್ಗೆ, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಬಗ್ಗೆ ವಿವರವಾಗಿ ಓದಿದೆ. ಅಲ್ಕೇನ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬಹುದು, ಅವರ ಗುಣಲಕ್ಷಣಗಳು ಏನು, ಅವುಗಳಿಂದ ಆಗುವಂತ ಉಪಯೋಗಗಳು ಏನು, ಪ್ರತಿಯೊಂದು ಹೈಡ್ರೋಕಾರ್ಬನ್ಗಳ ಬಗ್ಗೆ, ಅದು ಅಲ್ಕೀನ್ ಇರಬಹುದು, ಅಲ್ಕೀನ್ ಇರಬಹುದು, ಅಲ್ಕೈನ್ ಇರಬಹುದು, ಅವುಗಳ ಬಗ್ಗೆ ಓದ್ತೀವಿ. ಅದಲ್ಲದೆ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಬಗ್ಗೆನೂ ಓದ್ತೀವಿ. ಬೆನ್ಝೀನ್, ಟಾಲ್ವೇನ್ ಬಗ್ಗೆ ಓದ್ತೀವಿ. ಇದು 10 ಮಾರ್ಕ್ಸ್ ಅನ್ನು ಒಳಗೊಂಡಿದೆ. ಇನ್ನೊಂದು ಟಾಪಿಕ್ ಬರುತ್ತೆ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಹೇಳಿ. ಇದು 3 ಮಾರ್ಕ್ಸ್ ಅನ್ನು ಮಾತ್ರ ಒಳಗೊಂಡಿದೆ. ಅಂದ್ರೆ ಅರ್ಥ ಇಲ್ಲಿ ಈ ಪೊಲ್ಯೂಷನ್ ಬಗ್ಗೆ ನಾವು ಡಿಟೇಲ್ ನಲ್ಲಿ ಇಲ್ಲಿ ಓದ್ತೀವಿ. ಪೊಲ್ಯೂಷನ್ ಅಂದ್ರೆ ಏನು, ಎಷ್ಟು ಟೈಪ್ ಪೊಲ್ಯೂಷನ್ಸ್ ಇದೆ, ಯಾರಿಂದ ಪೊಲ್ಯೂಷನ್ ಆಗ್ತಾ ಇದೆ, ಅವುಗಳನ್ನು ನಿಯಂತ್ರಿಸುವಂತ ವಿಧಾನಗಳ ಬಗ್ಗೆನೂ ಓದ್ತಾ ಹೋಗ್ತೀವಿ. ಇದು 3 ಮಾರ್ಕ್ಸ್, ಇದು 10 ಮಾರ್ಕ್ಸ್, ಇದು 11 ಮಾರ್ಕ್ಸ್ ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ಆರ್ಗ್ಯಾನಿಕ್ ಸಿಲೆಬಸ್ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಸಿಲೆಬಸ್ ಅನ್ನ ನೋಡಿದ ನಂತರ ನಾವು ಟಾಪಿಕ್ ವೈಸ್ ಎಕ್ಸ್ಪ್ಲನೇಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.